ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ವಂದೇ ಮಾತರಂ ವಿವಾದ. ಸೊ ಏನು ಈ ವಿವಾದ, ವಂದೇ ಮಾತರಂ ಯಾರು ಬರೆದ್ರು, ಇವತ್ತು ಯಾಕದು ಡಿಬೇಟ್ನಾಗ ಐತಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಏನಂದ್ರೆ ವಂದೇ ಮಾತರಂ ಯಾರು ಬರೆದ್ರು ಅಂದ್ರೆ ಬಂಕಿಮ್ ಚಂದ್ರ ಚಾಟರ್ಜಿ ಅನ್ನೋರು. ಇವರು ವೆಸ್ಟ್ ಬೆಂಗಾಲ್ನೊಳಗೆ ಅಂದರೆ ಇವಾಗಿನ ಪಶ್ಚಿಮ ಬಂಗಾಳ ಒಳಗೆ ಬ್ರಿಟಿಷ್ ಸಿವಿಲ್ ಸರ್ವೆಂಟ್ ಆಗಿದ್ದರು. ಅಂದ್ರೆ ಇವಾಗ ಹೆಂಗೆ IAS IPS ಅದಾರಲ್ಲ, ಆವಾಗ ಬ್ರಿಟಿಷರ್ ಟೈಮ್ ಒಳಗೆ ಇವರು ಸಿವಿಲ್ ಸರ್ವೆಂಟ್ ಆಗಿದ್ದರು. ಸೊ ಇವ್ರು ಏನು ಮಾಡ್ತಾರಂದ್ರೆ ಈ ವಂದೇ ಮಾತರಂ ಅನ್ನೋ ಒಂದು ಗೀತೆಯನ್ನು 1870 ಒಳಗೆ ರಚನೆ ಮಾಡ್ತಾರೆ. ಇವ್ರು ಏನು ಮಾಡ್ತಾರಂದ್ರೆ ಭಾರತ ಮಾತೆ ಅಂದ್ರೆ ಭಾರತ ಒಬ್ಬ ಮಾತೆ ಇದ್ದಂತೆ ತಾಯಿ ರೂಪವನ್ನು ಕೊಟ್ಟವರು ಬಂಕಿಮ್ ಚಂದ್ರ ಚಾಟರ್ಜಿ ಅವರು. ಸೊ ಏನು ಅವರು ಒರಿಜಿನಲಿ 8 ಚರಣಗಳನ್ನು ಬರೆದಿರ್ತಾರೆ. ಚರಣಗಳು ಅಂತಂದ್ರೆ ಈಗ ಹಿಂಗೆ ಇದು 1ನೇ ಚರಣ, 2ನೇ ಚರಣ, 3ನೇ ಚರಣ, 4ನೇದು, ಈ ಥರ 8 ಚರಣಗಳನ್ನ ಬರೆದಿರ್ತಾರೆ, ಅಂದರೆ ಸ್ಟಾಂಜಗಳು. ಸೊ ಅದರಲ್ಲಿ ಅವ್ರು ಹೆಂಗೆ ಬರೆದಿರ್ತಾರೆ ಗೊತ್ತಾ, ಮೊದಲು 2 ಚರಣಗಳನ್ನ ಬರೆದು ನಂತರ ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ 6 ಚರಣಗಳನ್ನ ಬರೀತಾರೆ. ಸೊ ಯಾಕೆ ಹೀಗೆ ಬರೆದ್ರು ಅಂತಂದ್ರೆ ಇಟ್ ಈಸ್ ಜಸ್ಟ್ ಅವ್ರಿಗೆ ಹೆಂಗೆ ಅನ್ಸಿತ್ತು ಹಂಗೆ ಒಂದು ಎರಡು ಚರಣ ಬರೆದಿರ್ತಾರೆ, ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಬರೆದಿರ್ತಾರೆ. ಇದನ್ನು ಏನು ಮಾಡಿರ್ತಾರಂದ್ರೆ ನಮ್ಮ ಆವಾಗಿನ ಟೈಮ್ ಪ್ರೈಮ್ ಮಿನಿಸ್ಟರ್ ನೆಹರು ಅವ್ರು ಏನು ಮಾಡ್ತಾರೆ, ಮೊದಲ 2 ಚರಣಗಳನ್ನು ಮಾತ್ರ ಅಳವಡಿಸ್ಕೊಳ್ತಾರೆ. ನಮ್ಮ ನ್ಯಾಷನಲ್ ಸಾಂಗ್ ಆಗಿ, ರಾಷ್ಟ್ರೀಯ ಗೀತೆಯಾಗಿ ಮೊದಲ 2 ಚರಣಗಳನ್ನು ಮಾತ್ರ ಅಳವಡಿಸಿಕೊಳ್ತಾರೆ. ಯಾಕಂತಂದ್ರೆ ಇವ್ರದ್ದು ಮುಂಚೆ ಇದು ಯಾಕಂತ ನಾನು ಹೇಳ್ತೀನಿ. ಫಸ್ಟ್ ಏನಂತಂದ್ರೆ ಇದನ್ನು ಇವ್ರು ಎಲ್ಲಿ ಬರೆದಿರ್ತಾರೆ ಅಂದರೆ ಈ ಗೀತೆಯ ಒಂದು ಪುಸ್ತಕ ಇರಬೇಕಲ್ಲ, ಈ ಒಂದು ಹಾಡು ಬರೆದು ಪಬ್ಲಿಷ್ ಮಾಡೋಕ್ಕಂತೂ ಆಗಂಗಿಲ್ಲ. ಸೊ ಆ ಹಾಡನ್ನು ಈ 1882 ಅಂತ ಹೇಳಿ ಈ 1882 ಒಳಗೆ ಆನಂದ ಮಠ ಅನ್ನೋ ಒಂದು ಪುಸ್ತಕನಾಗ ಇವ್ರು ಏನು ಮಾಡಿರ್ತಾರೆ ಅಂದರೆ ಅದನ್ನು ಪಬ್ಲಿಷ್ ಮಾಡಿರ್ತಾರೆ. ಈ ಆನಂದ ಮಠ ಎದರ ರಿಲೇಟೆಡ್ ಪುಸ್ತಕ ಅಂತಂದ್ರೆ ಫಕೀರ್ ಸನ್ಯಾಸಿ ದಂಗೆ ಮತ್ತು ಬೆಂಗಾಲ್ ಬರಗಾಲ 1770 ಒಳಗೆ ಏನು ಬರಗಾಲ ಬಂದಿತ್ತಲ್ಲ, ಸೊ ಆ ಬರಗಾಲ ಮತ್ತು ಫಕೀರ್ ಸನ್ಯಾಸಿ ದಂಗೆ. ಈ ಫಕೀರ್ ಸನ್ಯಾಸಿ ದಂಗೆ ಅಂತಂದ್ರೆ ಇಲ್ಲಿ ಫಕೀರರು ಅಂದ್ರೆ ಮುಸ್ಲಿಮ್ಸ್ ಸನ್ಯಾಸಿಗಳು, ಸಂತರು ಇರ್ತಲ್ಲ ಅವರು, ಮತ್ತು ಸನ್ಯಾಸಿಗಳು ಅಂತಂದ್ರೆ ಈ ಹಿಂದೂ ಸನ್ಯಾಸಿಗಳು. ಇವರೆಲ್ಲ ಒಂದು ಕಡೆ ಇರ್ತಿದ್ದಿಲ್ಲ, ಇವರು ಅಲ್ಲಿಗೆ ಇಲ್ಲಿಗೆ ಅಂತ ತಿರುಗಾಡ್ತಾ ಇರ್ತಿದ್ರು. ಅಂದ್ರೆ ಅವರು ಈ ವಾಂಡರರ್ಸ್ ಅಂತ ಕರೀತಾರೆ. ಸೊ ಅವರು ಈ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಾರೆ ಅವರು. ಸೊ ಆ ದಂಗೆ ಕುರಿತು ಮತ್ತು ಬೆಂಗಾಲದ ಬರಗಾಲದ ಕುರಿತು ಬರೆದಿರ್ತಾರೆ ಈ ಆನಂದ ಮಠ ಅನ್ನೋ ಪುಸ್ತಕದಾಗ. ಈ ಪುಸ್ತಕದಾಗನೇ ಏನು ಮಾಡಿರ್ತಾರೆ ಅಂದ್ರೆ ತಮ್ಮ 8 ಚರಣಗಳುಳ್ಳ ಈ ವಂದೇ ಮಾತರಂ ಅನ್ನೋವಂಥ ಒಂದು ಹಾಡನ್ನು ಇದ್ರೊಳಗೆ ಪೂರ್ತಿಯಾಗಿ ಪಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ 1896 ಒಳಗೆ ನಮ್ಮ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ರವೀಂದ್ರನಾಥ್ ಟಾಗೋರ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದ ಸಮಾವೇಶ ಇರ್ತೈತಲ್ಲ 1896 ಒಳಗೆ, ಅವಾಗ ಇದನ್ನು ಅಲ್ಲಿ ತಮ್ಮದೇ ಆದ ಒಂದು ರಾಗವನ್ನು ಕೊಟ್ಟ ಹಾಡು ಹಾಡ್ತಾರೆ. ಅವಾಗ ಇದೇನಾಗ್ತೈತೆ ಅಂದರೆ ಪೊಲಿಟಿಕಲ್ ಆ್ಯಂಥಮ್ ಆಗಿ ಬದಲಾಗ್ತದೆ. ಮೊದಲು ಬರೀ ಒಂದು ಹಾಡಾಗಿದ್ದು ಇವಾಗ ಪೊಲಿಟಿಕಲ್ ಆ್ಯಂಥಮ್ ಆಗಿ ಬದಲಾಗ್ತದೆ. ಸೊ ಇದರ ಹಿನ್ನೆಲೆ ಏನು ಹೇಳಿದ್ವಿ ನಾವು, ಮೊದಲ 2 ಚರಣಗಳನ್ನ ಮೊದಲು ಬರೆದ್ರು, ಆಮೇಲೆ 6 ಚರಣಗಳನ್ನ ಆ್ಯಡ್ ಮಾಡಿದ್ರು ಅಂತ. ಯಾಕಂದ್ರೆ ಈ ಬೆಂಗಾಲ್ದಾಗ ಇವ್ರು ಏನು ಸಿವಿಲ್ ಸರ್ವೆಂಟಾಗಿ ಹೋಗಿರ್ತಾರಲ್ಲ, ಆ ಬೆಂಗಾಲ್ದಾಗ ಅವಾಗ ಮೀರ್ ಜಾಫರ್ ಅನ್ನುವಂಥ ಒಬ್ಬ ರೂಲರ್ ಇರ್ತಾನೆ. ಸೊ ಈ ಮೀರ್ ಜಾಫರ್ ರೂಲರ್ ಈ ಬಂಕಿಮ್ ಚಂದ್ರ ಅವರಿಗೆ ಇಷ್ಟ ಆಗ್ತಿರಂಗಿಲ್ಲ. ಇವರು ಆ್ಯಕ್ಚುಲಿ ಏನು ಮಾಡ್ತಿರ್ತಾರೆ, ಒಂದಷ್ಟು ಕವಿತೆಗಳಲ್ಲಿ ಬ್ರಿಟಿಷ್ ರೂಲನ್ನು ಹೊಗಳಿದ್ದಾರೆ. ವಾರನ್ ಹಾಸ್ಟಿಂಗ್ಸನ್ನು ಎಷ್ಟೋ ಸತಿ ಇವ್ರು ಹೊಗಳಿದ್ದಾರೆ, ಅಂದರೆ ಇವು ಎಷ್ಟು ಡಿಸಿಪ್ಲಿನ್ ಅದನ್ನು, ಎಷ್ಟು ಚಲೋ ಕೆಲಸ ಮಾಡಕತ್ತಾನ ಅಂತ ಹೊಗಳಿರ್ತಾರೆ. ಹಾಗೆ ಇವ್ರು ಏನು ಮಾಡ್ತಿರ್ತಾರೆ ಅಂದರೆ ಬೆಂಗಾಲ್ನಾಗ ಇವರು ಮೀರ್ ಜಾಫರ್ ತಪ್ಪು ಕೆಲಸ ಮಾಡಕತ್ತಾನ ಅಂತ ಎತ್ತಿ ಕೂಡ ಹಿಡಿದಿರ್ತಾರೆ. ಇವ್ರು ಏನು ಮಾಡಿರ್ತಾರೆ ಅಂದರೆ ವಾಸ್ ಅ ಕ್ರಿಟಿಕ್ ಆಫ್ ಮೀರ್ ಜಾಫರನ್ನು ಟೀಕಿಸ್ತಿರ್ತಾರೆ. ಇವ್ರ ರೂಲ್ ಏನಿರ್ತದೆ ಅದನ್ನು ಟೀಕಿಸ್ತಿರ್ತಾರೆ. ಸೊ ಅವ್ರು ಏನು ಮಾಡಿರ್ತಾರೆ ಅಂದರೆ ಜನರಲೈಸ್ ದಿ ಮುಸ್ಲಿಂ ರೂಲ್, ಅಂದರೆ ಈ ಮೀರ್ ಜಾಫರ್ ಮುಸ್ಲಿಂ ಆಗಿರೋದ್ರಿಂದ ಮುಸ್ಲಿಮರ ಆಡಳಿತ ಕೆಟ್ಟದಾಗೈತಿ, ಇವ್ರು ಚಲೋ ನೋಡ್ಕೊಳತ್ತಿಲ್ಲ ಅಂತ ಹೇಳಿ ತಮ್ಮ ಪುಸ್ತಕಗಳಲ್ಲಿ ಬರೆದಿರ್ತಾರೆ. ಸೊ ಇವ್ರಿಗೆ ಇದು ಮೊದಲ 2 ಸ್ಟಾಂಜಾ ಬರಿಬೇಕಾರೆ, ಅಂದರೆ ಮೊದಲ 2 ಚರಣಗಳನ್ನು ಬರಿಬೇಕಾರೆ, ಆಮೇಲೆ ನಂತರದ 2 ಚರಣಗಳನ್ನ ಬರಿಬೇಕಾದ್ರೆ ಏನಿರ್ತೈತೆ ಅಂದ್ರೆ ಮೊದಲು ಅವರು ಐಡಲ್ ವರ್ಷಿಪ್ದ ವಿರುದ್ಧ ಇರ್ತಾರೆ, ಅಂದ್ರೆ ಮೂರ್ತಿ ಪೂಜೆಯ ವಿರುದ್ಧ ಇರ್ತಾರೆ, ಮತ್ತು ರ್ಯಾಷನಲಿಸಮಿಂದ ಥಿಂಕ್ ಮಾಡಬೇಕಾದ್ರೆ ಮೊದಲ 2 ಪ್ಯಾರಾಗಳನ್ನ ಬರೀತಾರೆ. ನೆಕ್ಸ್ಟ್ ಫೇಸ್ನಾಗ ಏನಾಗ್ತಾರೆ ಅಂದ್ರೆ ಸ್ಪಿರಿಚುವಲ್ ಆಗ್ತಾರೋ, ಐಡಲ್ ವರ್ಷಿಪ್ಪನ್ನ ತಾವೇ ಹೇಳ್ಕೊಡ್ತಾರೆ, ಅಂದ್ರೆ ಮೂರ್ತಿ ಪೂಜೆ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಸೊ ಅವಾಗ ನೆಕ್ಸ್ಟ್ 6 ಸ್ಟಾಂಜಸ್ ಬರೀತಾರೆ. ಸೊ ಇದನ್ನು ಇವರು ರವೀಂದ್ರನಾಥ್ ಟಾಗೋರ್ ಅವರು ಯಾವಾಗ ಇದನ್ನು ಅಡಾಪ್ಟ್ ಮಾಡ್ಕೋತಾರಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿ ಹಿಂದೂಗಳನ್ನ ಅಥವಾ ಮುಸ್ಲಿಮರನ್ನು ಈ ದೇಶದ ಜನರನ್ನು ಒಗ್ಗಟ್ಟು ಕೂಡ್ಸಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಅಂದರೆ ಈ ಬ್ರಿಟಿಷರು ಇದಕ್ಕೆ ಹೆದರಿ ನಿಷೇಧವನ್ನು ಹೇರಿರ್ತಾರೆ ಆನ್ ಸಿಂಗಿಂಗ್ ವಂದೇ ಮಾತರಂ ಎಲ್ಲೂ ಹಾಡಬಾರ್ದು, ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ನೀವು ವಂದೇ ಮಾತರಂ ಹಾಡಬಾರ್ದು ಅಂತ ನಿಷೇಧ ಹೇರುವಷ್ಟು ಮಟ್ಟಿಗೆ ಈ ಸಾಂಗ್ ಪ್ರಬಲವಾಗಿರುತ್ತೆ.
ಸೊ ಅದಕ್ಕೇನು ಮಾಡ್ತಾರಂದ್ರೆ ಕಾಂಗ್ರೆಸ್ ಅವರು 1937 ಒಳಗೆ ಈ ಹಾಡನ್ನು ರಾಷ್ಟ್ರೀಯ ಗೀತೆ, ಇದನ್ನು ರಾಷ್ಟ್ರೀಯ ಗೀತೆಯಿಂದ ಅಳವಡಿಸ್ಕೋತಾರೆ. ಆದರೆ ಬರೀ ಫಸ್ಟ್ 2 ಸ್ಟಾಂಜಾಗಳನ್ನು ಅಷ್ಟೇ. ಯಾಕೆ ಬರೀ 2 ಸ್ಟಾಂಜಾಗಳನ್ನು ಅಳವಡಿಸ್ಕೊಂಡ್ರು? ಯಾಕೆ ಪೂರ್ತಿ? ಹೌದಾ, ನಿಮ್ಗೆ ಅದು ಇಷ್ಟ ಆಗಿತ್ತು ಸಾಂಗ್, ಅದು ಒಳ್ಳೇದು, ಇಷ್ಟು ಜನರನ್ನೆಲ್ಲ ಒಗ್ಗೂಡ್ಸತೈತಿ, ನಮ್ಮ ಫ್ರೀಡಮಿಗೆ ಹೆಲ್ಪ್ ಮಾಡತೈತಿ ಅಂದ್ರೆ ಯಾಕೆ ಪೂರ್ತಿ ಸಾಂಗನ್ನು ಅಡಾಪ್ಟ್ ಮಾಡ್ಕೊಲಿಲ್ಲ? 2 ಚರಣಗಳನ್ನ ಯಾಕೆ ಅಡಾಪ್ಟ್ ಮಾಡ್ಕೊಂಡ್ರು ಅಂತಂದ್ರೆ, ಇವಾಗಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಈಗ ಯಾಕೆ ಡಿಬೇಟ್ನಾಗ ಐತಿ, 2025 ಯಾಕೆ ಡಿಬೇಟ್ನಾಗ ಐತಿ ಅಂದ್ರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವ್ರು ಏನು ಹೇಳಿದ್ರಂದ್ರೆ, ಅಂಡರ್ ದ ಪ್ರೆಷರ್ ಆಫ್ ಮುಸ್ಲಿಂ ಲೀಗ್, ನೆಹರು ದ PM, ಕಾಂಗ್ರೆಸ್ ಅಡಾಪ್ಟೆಡ್ ಓನ್ಲಿ 2 ಸ್ಟಾಂಜಸ್. ಅಂದ್ರೆ ಇದ್ರೊಳಗೆ ಏನು ಬರ್ದಿರ್ತೈತೆ ಅಂದ್ರೆ, ಮೊದಲ 2 ಸ್ಟಾಂಜಗಳು ನಮ್ದು ಅಂದ್ರೆ ಏನು ರ್ಯಾಷನಲಿ ಥಿಂಕ್ ಮಾಡಿ ಬರ್ದಿತ್ತು. ಲಾಸ್ಟ್ ಸ್ಟಾಂಜಗಳೊಳಗೆ ಅವ್ರು ಏನು ಮಾಡಿದ್ರಂದ್ರೆ ಇದನ್ನು ಹೇಳಿದರು, ಏನಂದ್ರೆ ಹಿಂದೂ ಧರ್ಮ ಬಗ್ಗೆ ಅಥವಾ ಮುಸ್ಲಿಮ್ದು ಆಡಳಿತ ಚಲೋ ಇಲ್ಲ ಆ ಥರ ಒಂದು ಸ್ವಲ್ಪ ಬರೆದಿದ್ರು ಅವರು. ಅದಕ್ಕೆ ಇವ್ರೇನು ನೆಹರು ಅವ್ರು ಏನು ಮಾಡ್ತಾರೆ ಅಂದ್ರೆ, ಮುಸ್ಲಿಂ ಲೀಗ್ ಇದನ್ನು ಒಪ್ಕೊಳ್ಳಲ್ಲ. ಇದನ್ನು ಒಪ್ಕೊಳ್ಳೋದಕ್ಕಾಗಿ ನೆಹರು ಅವರು ಇದಕ್ಕೆ ಇವರ ಪ್ರೆಷರಿಗೆ ಮಣಿದ್ರು ಅಂತ ಹೇಳಿ ಬರೀ 2 ಸ್ಟಾಂಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ PM ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತಿಗಿದು ದೊಡ್ಡ ಡಿಬೇಟ್ ಆಗಿ ಹೊರಬಂದಿದೆ. ಸೊ ಹೌದಾ, ಹಂಗೇನಾದ್ರೂ ಆಗೈತೇನ ಅಂತಂದ್ರೆ ನೋಡೋಣ ಬರ್ರಿ. ಸೊ 1937 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಡಿಸಿಷನ್ ತೊಗೋತೈತಿ. 1937 ಒಳಗೆ ಈ ವರ್ಕಿಂಗ್ ಕಮಿಟಿ ಡಿಸಿಷನ್ ತೊಗೊಂಡಾದ ಮೇಲೇ ಇದನ್ನು ರಾಷ್ಟ್ರೀಯ ಗೀತೆ ಅಂತ ಹೇಳಿ ಅಡಾಪ್ಟ್ ಮಾಡ್ತಾರೆ. ಈ ವರ್ಕಿಂಗ್ ಕಮಿಟಿ ಒಳಗೆ ಯಾರ್ಯಾರು ಇರ್ತಾರಂದ್ರೆ, ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮತ್ತು ಸರೋಜಿನಿ ನಾಯ್ಡು, ಇಷ್ಟೆಲ್ಲ ಜನರ ಡಿಸಿಷನ್ ಇರ್ತೈತೆ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಯಾವಾಗ ಒಂದು ಡಿಸಿಷನ್ದ ಎಕ್ಸಾಂಪಲ್ ಕೊಡ್ತೇನೆ ನಾನು ಫ್ರೀಡಮ್ ಟೈಮಿಗೆ. ಏನಂದ್ರೆ, ನೆಹರು ಅವರು ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾರು PM ಆಗಬೇಕು ಅಂಥೇಳಿ ಒಂದು ವೋಟಿಂಗ್ ಮಾಡ್ತಾರೆ. ಸರ್ದಾರ್ ಅವರಿಗೆ 28 ಓಟ್ ಬೀಳ್ತಾವೆ, ನೆಹರು ಅವರಿಗೆ ಬರೀ 2 ಓಟ್ ಬಿದ್ದಿರ್ತಾವೆ. ಆವಾಗ ಗಾಂಧೀಜಿ ಅವ್ರು ಬಂದು ಏನು ಮಾಡ್ತಾರೆ ಗೊತ್ತಾ, ಈ ಸರ್ದಾರ್ ಅವರಿಗೆ ನೀವು ನಿಮ್ಮ ನಾಮಿನೇಷನ್ ವಾಪಸ್ ತಗೊಂಬಿಡ್ರಿ, ನೆಹರು ಅವರು PM ಆಗಲಿ ಅಂತ. 2 ಓಟ್ ಬಿದ್ದವರ ನೆಹರು ಅವರ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೆ. ಸೊ ಈ ಡಿಸಿಷನ್ ಇವರೆಲ್ಲರ ಮೇಲೆ ಬೇಸ್ಡ್ ಆಗೈತೆ ಅಂತ ನನಗೆ ಅನ್ಸೋದಿಲ್ಲ. ಬಟ್ ಸ್ಟಿಲ್ ನಾವು ಪಾಯಿಂಟ್ ಏನು ಕನ್ಸಿಡರ್ ಮಾಡ್ಬೇಕಂದ್ರೆ, ಇದು ನೆಹರು ಅವ್ರದ್ದು ಒಬ್ಬರದೇ ನಿರ್ಧಾರವಾಗಿತ್ತು ಅಥವಾ ಗಾಂಧಿ ಅವ್ರದ್ದು, ಸರ್ದಾರ್ ಅವ್ರದ್ದು, ಬೋಸ್ ಅವ್ರದ್ದು, ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರದ್ದು ಮತ್ತು ಸರೋಜಿನಿ ನಾಯ್ಡು ಅವ್ರದ್ದು ಸಹ ಆಗಿತ್ತು. ಆಮೇಲೆ ನಂತರದ ಚರಣಗಳಲ್ಲಿ ಮಾತೆ ದುರ್ಗಾ ಬಗ್ಗೆ ಕಾಣಬಹುದು. ಇದರಿಂದ ಮುಸ್ಲಿಮರು ಸ್ವತಂತ್ರ ಹೋರಾಟದಿಂದ ದೂರ ಉಳಿಯುತ್ತಾರೆ ಎಂಬ ಕಾರಣವನ್ನು ಕೊಡ್ತಾರೆ. ಅದರಲ್ಲಿ ಮಾತೆ ದುರ್ಗಾ ಅನ್ನೋ ಒಂದು ಪದವನ್ನು ಬಳಕೆ ಮಾಡಲಾಗಿದೆ ಅಥವಾ ಅಲ್ಲಿ ಅವ್ರ ಬಗ್ಗೆ ಮೆನ್ಷನ್ ಆಗಿದೆ ಅನ್ನೋ ಕಾರಣಕ್ಕೆ ಮುಸ್ಲಿಮರು ತಮ್ಮನ್ನು ತಾವು ಏಲಿಯನೇಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಒಗ್ಗಟ್ಟಿರಂಗಿಲ್ಲ ಅಂತ ಹೇಳಿ ನಮ್ಮ ಗಾಂಧೀಜಿಯವರು ಹೇಳ್ತಾರೆ. ಬಟ್ ನಾನೇನಂತಂದ್ರೆ, ಮುಸ್ಲಿಮರಿಗೆ ಸ್ವತಂತ್ರ ಬೇಕಂದ್ರೆ ಇಲ್ಲಿ ಮಾತೆ ದುರ್ಗೆ, ಸೊ ನನಗನ್ಸಿದೆ ಇದು ಕನೆಕ್ಷನ್ನೇ ಇಲ್ಲ. ಬಟ್ ಸ್ಟಿಲ್ ಗಾಂಧೀಜಿಯವರು ಈ ಪಾಯಿಂಟನ್ನು ಹೇಳಿದರು, ಸೊ ಅದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ನು ಟ್ಯಾಗೋರ್ ಅವರಿಗೆ ನೆಹರು ಅವರು ಸಲಹೆ ಕೇಳ್ತಾರೆ, ನಾವು ಏನು ಮಾಡೋಣ, ಫಸ್ಟ್ 2 ಸ್ಟಾಂಜಸ್ ತೊಗೊಳ್ಳೋಣ, ಎಲ್ಲ ತೊಗೊಳ್ಳೋಣ ಅಂತ. ಸೊ ಇವರು ಟ್ಯಾಗೋರ್ ಅವ್ರು ಏನು ಹೇಳ್ತಾರೆ ಅಂದರೆ, ಮೊದಲ 2 ಚರಣಗಳಲ್ಲಿ ದೇಶಭಕ್ತಿಯೊಂದಿದೆ, ಕೊನೆಯ ಚರಣಗಳಲ್ಲಿ ಧರ್ಮದ ಪ್ರತೀಕವಿದೆ, ಆದ್ದರಿಂದ ನಾವು ಮೊದಲನೇ 2 ಸ್ಟಾಂಜ ಅಷ್ಟನ್ನು ಇಟ್ಕೊಳ್ಳೋಣ ಅಂತ ಟ್ಯಾಗೋರ್ ಅವ್ರು ಹೇಳ್ತಾರೆ. ಇನ್ನು ಇದನ್ನ ಏನು ಮಾಡುತ್ತೆ ಅಂದರೆ, ಭಾರತದ ಐಕ್ಯತೆಯನ್ನು ಕಾಪಾಡುವುದಕ್ಕಾಗಿ ಅಂದ್ರೆ ನಾವಿಲ್ಲೇನು ಮಾಡಕತ್ತೇವೆ ಅಂದ್ರೆ, ಮುಸ್ಲಿಮ್ ಸಪ್ರೇಟ್, ಸಿಖ್ ಸಪ್ರೇಟ್, ಹಿಂದೂ ಸಪ್ರೇಟ್, ಕ್ರಿಶ್ಚಿಯನ್ ಸಪ್ರೇಟ್ ಮಾಡಕತ್ತಿಲ್ಲ. ಸೊ ಆದ್ದರಿಂದ ಬರೀ ಮೊದಲ 2 ಸ್ಟಾಂಜಗಳನ್ನ ತೊಗೊಳ್ಳೋದ್ರಿಂದ ಭಾರತದ ಐಕ್ಯತೆಯನ್ನು ಕಾಪಾಡ್ತೇವೆ ಅಂತ ಹೇಳ್ತಾರೆ. ಆವಾಗ ಮುಸ್ಲಿಂ ಲೀಗ್ ಏನು ಹೇಳ್ತೈತಂದ್ರೆ, ಫಾರ್ ಕಾಂಗ್ರೆಸ್ ನೀವು ಅಡಾಪ್ಟ್ ಮಾಡ್ಕೊಳತ್ತಿದ್ರಂದ್ರೆ ನಾವು ಇದಕ್ಕೆ ಸಮ್ಮತಿ ಕೊಡ್ತೇವೆ. ಬಟ್ ಇದನ್ನು ಏನಾದರೂ ನೀವು ನ್ಯಾಷನಲ್ ಸಾಂಗ್ ಆಗಿ ಅಡಾಪ್ಟ್ ಮಾಡ್ಕೊಳತ್ತಿದ್ರಂದ್ರೆ ಪೂರಾ ಸಾಂಗ್ ಮಾಡ್ಕೊಳ್ಳುವಂತಿಲ್ಲ, ಬರೀ ಮೊದಲ 2 ಸ್ಟಾಂಜ ಮಾಡ್ಕೋಬೇಕಂತ ಹೇಳಿ ಮುಸ್ಲಿಂ ಲೀಗ್ ಅವರು ನೆಹರು ಅವರನ್ನು ಒತ್ತಾಯಿಸ್ತದೆ ಅದಕ್ಕೆ. ಸೊ ಇವತ್ತು ಯಾಕೆ ಇದು ಸಡನ್ ಯಾಕೆ ಚರ್ಚೆಗೆ ಬಂತು ಅಂದ್ರೆ, 2025ರಲ್ಲಿ ಏನಾಗಿತ್ತಂದ್ರೆ, ಇದು ವಂದೇ ಮಾತರಂ ಸಾಂಗ್ 150th ಆ್ಯನಿವರ್ಸರಿ ಅದ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಹೇಳಿದರು, ಕಾಂಗ್ರೆಸ್ ಈಗಿಂದ ಅಲ್ಲ ಆವಾಗಿನಿಂದನೂ ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ಕೊತನ ಬಂದಿದೆ ಅಂತ ಹೇಳ್ತಾ ಇತ್ತು. ಸೊ ಈ ಕಾಂಗ್ರೆಸ್ ಬಗ್ಗೆ ಅವರು ತಮ್ಮ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಅದಕ್ಕಾಗಿ ಈ 2025ಅಲ್ಲಿ ವಂದೇ ಮಾತರಂ ವಿವಾದ ಸ್ಟಾರ್ಟ್ ಆಗೈತಿ. ಸೊ ಹಾಗಾದರೆ ಇದು ಕರೆಕ್ಟಾ? ಒಂದಷ್ಟು ಹಿಸ್ಟಾರಿಯನ್ಸ್, ಸವ್ಯಸಾಚಿ ಭಟ್ಟಾಚಾರ್ಯ ಅಂತ ಈ ಹಿಸ್ಟಾರಿಯನ್ಸ್ ಏನು ಹೇಳ್ತಾರೆ ಅಂದರೆ, ಈ ಸಾಂಗನ್ನು ಮಿಸ್ಯೂಸ್ ಮಾಡ್ಕೊಳಕತ್ತಾರೆ ತಮ್ಮ ಕಮ್ಯುನಲ್ ಪ್ರೊವೊಕೇಷನ್ಗೆ, ಅಥವಾ ಮತ್ತು ಕಾಂಗ್ರೆಸ್ ಏನು ಮಾಡ್ತು ಇದನ್ನು ಯೂನಿಟಿ ಮೇಂಟೈನ್ ಮಾಡೋ ಸಲುವಾಗಿ ಮಾಡೈತಿ ಅಂತ ಸಹ ಹೇಳ್ತಾರೋ. ಬಟ್ ಅಲ್ಟಿಮೇಟ್ಲಿ ನೀವು ಸಿಟಿಸನ್ ಆಫ್ ಇಂಡಿಯಾ, ನಿಮ್ಮ ಒಂದು ಒಪಿನಿಯನ್ ಏನಿದ್ರ ಬಗ್ಗೆ ಅನ್ನೋದನ್ನು
ಮ್ಯಾಟ್ರ್ ಆಗ್ತೈತಿ. ಬಟ್ ನಮ್ಗೆ ಕಾಂಪಿಟೇಟಿವ್ ಲೆವೆಲ್ ಒಳಗೆ ಏನು ಕ್ವಶನ್ ಕೇಳ್ತಾರಂದ್ರೆ ಇದನ್ನು ಯಾವಾಗ ರಚಿಸಿದ್ರು, ಯಾರು ರಚಿಸಿದ್ರು, ಹಾಗೆ ಎಷ್ಟು ಚರಣಗಳಿದ್ದವು ಅಂತ ಕೇಳಬಹುದು. ಯಾಕಂದರೆ ಈಗ ಚರಣಗಳ ಬಗ್ಗೆನೇ ತುಂಬ ಡಿಸ್ಕಷನ್ ಆಗ್ತಿರೋದು. ಮತ್ತು ಇದು ಪಬ್ಲಿಷ್ ಯಾವಾಗಾಯಿತು, ಯಾವ ಪುಸ್ತಕದೊಂದಿಗೆ ಪಬ್ಲಿಷ್ ಆಯಿತು, ಅಥವಾ ಈ ಬುಕ್ಕಲ್ಲಿ ಏನಿದೆ ಅಂತ ಕೇಳಿದ್ರೆ ಫಕೀರ್ ಸನ್ಯಾಸಿ ದಂಗೆ ಮತ್ತು ಬೆಂಗಾಲ್ ಬರಗಾಲದ ಬಗ್ಗೆ ಇದೆ ಅಂತ ಹೇಳ್ಬೋದು. ಅಥವಾ ಇದನ್ನು ಫಸ್ಟ್ ಟೈಮ್ ಎಲ್ಲಿ ಹಾಡಲಾಯಿತು ಅಂತ ಕೇಳಿದ್ರೆ 1896 ರವೀಂದ್ರನಾಥ್ ಟ್ಯಾಗೋರ್ ಅವರು INC ಒಳಗೆ ಹಾಡಿದ್ರು ಇದನ್ನು. ಇದಿಷ್ಟು ಕ್ವೆಶನ್ಸ್ ಕೇಳ್ಬೋದು. ಸೊ ಐ ಥಿಂಕ್ ಇಲ್ಲಿಗೆ ಇದು ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಸಾಧನಾ ಸ್ಪಿಯರ್.